ಇನ್ನು ದರ್ಶನ್ ಪತ್ನಿ ಮಾತಾಡಿದಂತಹ ಸಂದರ್ಭದಲ್ಲಿ ಆ ಮಾತಿಗೆ ಶಬಾಷ್ ಅಂದಿದ್ದಾರೆ ಧನ್ವೀರ್. ಹಾಡಿನ ಮೂಲಕ ನಟ ಸುದೀಪ್ಗೆ ಧನ್ವೀರ್ ಟಾಂಗ್ ಕೊಟ್ಟಿದ್ದಾರೆ. ಈ ದರ್ಶನ್ ಜೊತೆಗಿನ ಫೋಟೋವನ್ನ ಹಂಚಿಕೊಂಡು ಕೌಂಟರ್ ಕೊಟ್ಟಿದ್ದಾರೆ ಧನ್ವೀರ್. ಕಾಡಲ್ಲಿ ಸಿಂಹನೇ ರಾಜ ಹಾಡಿನ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ. ಕಾಡಲ್ಲಿ ಸಾಕಷ್ಟು ಪ್ರಾಣಿಗಳಿರ್ತಾವೆ, ಆದ್ರೆ ಆ ಕಾಡಿಗೆ ಒಂದೇ ಸಿಂಹ ಇರುತ್ತೆ. ವಿಜಯಲಕ್ಷ್ಮಿ ಕೌಂಟರ್ ಕೊಟ್ಟ ಬೆನ್ನಲ್ಲೇ ನಟ ಧನ್ವೀರ್ ಕೂಡ ಈಗ ಸುದೀಪ್ಗೆ ಟಾಂಗ್ ಕೊಟ್ಟಿದ್ದಾರೆ. ಧನ್ವೀರ್ ಒಂದು ಪೋಸ್ಟ್ ಮಾಡಿರೋದು, ಆ ಪೋಸ್ಟ್ ಅಲ್ಲಿ ಒಂದು ಫೋಟೋ, ಆ ಫೋಟೋದಲ್ಲಿ ಒಂದು ಸಾಂಗ್. ಆದ್ರೆ ಆ ಪೋಸ್ಟು, ಆ ಫೋಟೋ, ಆ ಸಾಂಗು ಎಲ್ಲವೂ ಕೂಡ ಯಾರತ್ತ ಬೆರಳು ಮಾಡ್ತಾ ಇದೆ ಅಂತಂದ್ರೆ ಸುದೀಪ್ ಮಾತಾಡಿದಂತಹ ಸಂದರ್ಭದಲ್ಲಿ ನಿನ್ನೆ ಒಂದಷ್ಟು ವಿಚಾರಗಳನ್ನ ಹೇಳಿಕೊಂಡ್ರು. ಆ ನಂತರದಲ್ಲಿ ವಿಜಯಲಕ್ಷ್ಮಿ ಕೌಂಟರ್ ಕೊಟ್ರು, ಅದಕ್ಕೂ ಕೂಡ ಶಬಾಷ್ ಅಂದಿದ್ದಾರೆ ನಟ ಧನ್ವೀರ್. ಅದರ ಜೊತೆಯಲ್ಲಿ ದರ್ಶನ್ ಜೊತೆಗಿನ ಒಂದು ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಆ ಫೋಟೋಗೆ ಕಾಡಿಗೆ ಸಿಂಹನೇ ರಾಜ ಅನ್ನುವಂತ ಸಾಂಗ್ ಅನ್ನ ಹಾಕಿ ಕೌಂಟರ್ ಕೊಟ್ಟಿದ್ದಾರೆ. ನಟ ಸುದೀಪ್ಗೆ ಧನ್ವೀರ್ ಟಾಂಗ್ ಕೊಟ್ಟಿರೋದು, ಅವ್ರು ಶೇರ್ ಮಾಡಿರೋ ಫೋಟೋ ಈಗ ಗಮನಿಸ್ತಾ ಇದೀವಲ್ಲ, ಅದೇ ಫೋಟೋನ ಶೇರ್ ಮಾಡಿರೋದು. ಆದ್ರೆ ಅದಕ್ಕೆ ಹಾಡೊಂದನ್ನ ಹಾಕಿದ್ದಾರೆ. ಕಾಡಿಗೆ ಸಿಂಹನೇ ರಾಜ ಅನ್ನುವಂತ ಹಾಡನ್ನ ಹಾಕಿರೋದು. ಆ ಹಾಡು ಜೊತೆಗೆ ಅವರು ಶೇರ್ ಮಾಡಿರೋ ಟೈಮಿಂಗ್ಸು, ಅದರ ಜೊತೆಯಲ್ಲಿ ಕೊಡ್ತಾ ಇರುವಂತಹ ಕೌಂಟರು, ಇದೆಲ್ಲವೂ ಕೂಡ ಯಾರಿಗೆ ಅನ್ನೋ ಪ್ರಶ್ನೆ ಸದ್ಯಕ್ಕಂತೂ ಇದೆ. ಆದ್ರೆ ನಿನ್ನೆ ಸುದೀಪ್ ಮಾತಾಡಿದ ನಂತರದಲ್ಲಿ ಈ ಕೌಂಟರ್ ಸುದೀಪ್ ಕಾ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗ ಮೂಡ್ತಾ ಇರೋದು. ಯಾಕಂದ್ರೆ ಅದು ಅವರ ಪ್ರೀವಿಯಸ್ ಪೋಸ್ಟ್, ಈ ಪೋಸ್ಟ್ಗೂ ಮುನ್ನ ಇರುವಂತಹ ಪೋಸ್ಟ್ ವಿಜಯಲಕ್ಷ್ಮಿ ಏನ್ ಮಾತಾಡಿದ್ರು ಅದಕ್ಕೆ ಶಬಾಷ್ ಅನ್ನುವಂತ ರೀತಿಯಲ್ಲಿ ಕಮೆಂಟ್ ಮಾಡಿರೋದು. ಹಾಗಾಗಿ ಇದು ಕೂಡ ಸುದೀಪ್ ಗಾ ಅನ್ನುವಂತ ಪ್ರಶ್ನೆ ಇದೆ. ಇನ್ನು ದರ್ಶನ್ ಪತ್ನಿ ಮಾತಾಡಿದಂತಹ ಸಂದರ್ಭದಲ್ಲಿ ಆ ಮಾತಿಗೆ ಶಬಾಷ್ ಅಂದಿದ್ದಾರೆ ಧನ್ವೀರ್. ಹಾಡಿನ ಮೂಲಕ ನಟ ಸುದೀಪ್ಗೆ ಧನ್ವೀರ್ ಟಾಂಗ್ ಕೊಟ್ಟಿದ್ದಾರೆ. ಈ ದರ್ಶನ್ ಜೊತೆಗಿನ ಫೋಟೋವನ್ನ ಹಂಚಿಕೊಂಡು ಕೌಂಟರ್ ಕೊಟ್ಟಿದ್ದಾರೆ ಧನ್ವೀರ್. ಕಾಡಲ್ಲಿ ಸಿಂಹನೇ ರಾಜ ಹಾಡಿನ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ. ಕಾಡಲ್ಲಿ ಸಾಕಷ್ಟು ಪ್ರಾಣಿಗಳಿರ್ತಾವೆ, ಆದ್ರೆ ಆ ಕಾಡಿಗೆ ಒಂದೇ ಸಿಂಹ ಇರುತ್ತೆ. ವಿಜಯಲಕ್ಷ್ಮಿ ಕೌಂಟರ್ ಕೊಟ್ಟ ಬೆನ್ನಲ್ಲೇ ನಟ ಧನ್ವೀರ್ ಕೂಡ ಈಗ ಸುದೀಪ್ಗೆ ಟಾಂಗ್ ಕೊಟ್ಟಿದ್ದಾರೆ. ಧನ್ವೀರ್ ಒಂದು ಪೋಸ್ಟ್ ಮಾಡಿರೋದು, ಆ ಪೋಸ್ಟ್ ಅಲ್ಲಿ ಒಂದು ಫೋಟೋ, ಆ ಫೋಟೋದಲ್ಲಿ ಒಂದು ಸಾಂಗ್. ಆದ್ರೆ ಆ ಪೋಸ್ಟು, ಆ ಫೋಟೋ, ಆ ಸಾಂಗು ಎಲ್ಲವೂ ಕೂಡ ಯಾರತ್ತ ಬೆರಳು ಮಾಡ್ತಾ ಇದೆ ಅಂತಂದ್ರೆ ಸುದೀಪ್ ಮಾತಾಡಿದಂತಹ ಸಂದರ್ಭದಲ್ಲಿ ನಿನ್ನೆ ಒಂದಷ್ಟು ವಿಚಾರಗಳನ್ನ ಹೇಳಿಕೊಂಡ್ರು. ಆ ನಂತರದಲ್ಲಿ ವಿಜಯಲಕ್ಷ್ಮಿ ಕೌಂಟರ್ ಕೊಟ್ರು, ಅದಕ್ಕೂ ಕೂಡ ಶಬಾಷ್ ಅಂದಿದ್ದಾರೆ ನಟ ಧನ್ವೀರ್. ಅದರ ಜೊತೆಯಲ್ಲಿ ದರ್ಶನ್ ಜೊತೆಗಿನ ಒಂದು ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಆ ಫೋಟೋಗೆ ಕಾಡಿಗೆ ಸಿಂಹನೇ ರಾಜ ಅನ್ನುವಂತ ಸಾಂಗ್ ಅನ್ನ ಹಾಕಿ ಕೌಂಟರ್ ಕೊಟ್ಟಿದ್ದಾರೆ. ನಟ ಸುದೀಪ್ಗೆ ಧನ್ವೀರ್ ಟಾಂಗ್ ಕೊಟ್ಟಿರೋದು, ಅವ್ರು ಶೇರ್ ಮಾಡಿರೋ ಫೋಟೋ ಈಗ ಗಮನಿಸ್ತಾ ಇದೀವಲ್ಲ, ಅದೇ ಫೋಟೋನ ಶೇರ್ ಮಾಡಿರೋದು. ಆದ್ರೆ ಅದಕ್ಕೆ ಹಾಡೊಂದನ್ನ ಹಾಕಿದ್ದಾರೆ. ಕಾಡಿಗೆ ಸಿಂಹನೇ ರಾಜ ಅನ್ನುವಂತ ಹಾಡನ್ನ ಹಾಕಿರೋದು. ಆ ಹಾಡು ಜೊತೆಗೆ ಅವರು ಶೇರ್ ಮಾಡಿರೋ ಟೈಮಿಂಗ್ಸು, ಅದರ ಜೊತೆಯಲ್ಲಿ ಕೊಡ್ತಾ ಇರುವಂತಹ ಕೌಂಟರು, ಇದೆಲ್ಲವೂ ಕೂಡ ಯಾರಿಗೆ ಅನ್ನೋ ಪ್ರಶ್ನೆ ಸದ್ಯಕ್ಕಂತೂ ಇದೆ. ಆದ್ರೆ ನಿನ್ನೆ ಸುದೀಪ್ ಮಾತಾಡಿದ ನಂತರದಲ್ಲಿ ಈ ಕೌಂಟರ್ ಸುದೀಪ್ ಕಾ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗ ಮೂಡ್ತಾ ಇರೋದು. ಯಾಕಂದ್ರೆ ಅದು ಅವರ ಪ್ರೀವಿಯಸ್ ಪೋಸ್ಟ್, ಈ ಪೋಸ್ಟ್ಗೂ ಮುನ್ನ ಇರುವಂತಹ ಪೋಸ್ಟ್ ವಿಜಯಲಕ್ಷ್ಮಿ ಏನ್ ಮಾತಾಡಿದ್ರು ಅದಕ್ಕೆ ಶಬಾಷ್ ಅನ್ನುವಂತ ರೀತಿಯಲ್ಲಿ ಕಮೆಂಟ್ ಮಾಡಿರೋದು. ಹಾಗಾಗಿ ಇದು ಕೂಡ ಸುದೀಪ್ ಗಾ ಅನ್ನುವಂತ ಪ್ರಶ್ನೆ ಇದೆ. ಇನ್ನು ದರ್ಶನ್ ಪತ್ನಿ ಮಾತಾಡಿದಂತಹ ಸಂದರ್ಭದಲ್ಲಿ ಆ ಮಾತಿಗೆ ಶಬಾಷ್ ಅಂದಿದ್ದಾರೆ ಧನ್ವೀರ್. ಹಾಡಿನ ಮೂಲಕ ನಟ ಸುದೀಪ್ಗೆ ಧನ್ವೀರ್ ಟಾಂಗ್ ಕೊಟ್ಟಿದ್ದಾರೆ. ಈ ದರ್ಶನ್ ಜೊತೆಗಿನ ಫೋಟೋವನ್ನ ಹಂಚಿಕೊಂಡು ಕೌಂಟರ್ ಕೊಟ್ಟಿದ್ದಾರೆ ಧನ್ವೀರ್. ಕಾಡಲ್ಲಿ ಸಿಂಹನೇ ರಾಜ ಹಾಡಿನ ಮೂಲಕ
ಟಕ್ಕರ್ ಕೊಟ್ಟಿದ್ದಾರೆ. ಕಾಡಲ್ಲಿ ಸಾಕಷ್ಟು ಪ್ರಾಣಿಗಳಿರ್ತಾವೆ, ಆದ್ರೆ ಆ ಕಾಡಿಗೆ ಒಂದೇ ಸಿಂಹ ಇರುತ್ತೆ. ವಿಜಯಲಕ್ಷ್ಮಿ ಕೌಂಟರ್ ಕೊಟ್ಟ ಬೆನ್ನಲ್ಲೇ ನಟ ಧನ್ವೀರ್ ಕೂಡ ಈಗ ಸುದೀಪ್ಗೆ ಟಾಂಗ್ ಕೊಟ್ಟಿದ್ದಾರೆ. ಧನ್ವೀರ್ ಒಂದು ಪೋಸ್ಟ್ ಮಾಡಿರೋದು, ಆ ಪೋಸ್ಟ್ ಅಲ್ಲಿ ಒಂದು ಫೋಟೋ, ಆ ಫೋಟೋದಲ್ಲಿ ಒಂದು ಸಾಂಗ್. ಆದ್ರೆ ಆ ಪೋಸ್ಟ್, ಆ ಫೋಟೋ, ಆ ಸಾಂಗ್ ಎಲ್ಲವೂ ಕೂಡ ಯಾರತ್ತ ಬೆರಳು ಮಾಡ್ತಾ ಇದೆ ಅಂತಂದ್ರೆ ಸುದೀಪ್ ಮಾತಾಡಿದಂತಹ ಸಂದರ್ಭದಲ್ಲಿ ನಿನ್ನೆ ಒಂದಷ್ಟು ವಿಚಾರಗಳನ್ನ ಹೇಳಿಕೊಂಡ್ರು. ಆ ನಂತರದಲ್ಲಿ ವಿಜಯಲಕ್ಷ್ಮಿ ಕೌಂಟರ್ ಕೊಟ್ರು, ಅದಕ್ಕೂ ಕೂಡ ಶಭಾಷ್ ಅಂದಿದ್ದಾರೆ ನಟ ಧನ್ವೀರ್. ಅದರ ಜೊತೆಯಲ್ಲಿ ದರ್ಶನ್ ಜೊತೆಗಿನ ಒಂದು ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಆ ಫೋಟೋಗೆ ಕಾಡಿಗೆ ಸಿಂಹನೇ ರಾಜ ಅನ್ನುವಂತ ಸಾಂಗ್ ಅನ್ನ ಹಾಕಿ ಕೌಂಟರ್ ಕೊಟ್ಟಿದ್ದಾರೆ. ನಟ ಸುದೀಪ್ಗೆ ಧನ್ವೀರ್ ಟಾಂಗ್ ಕೊಟ್ಟಿರೋದು, ಅವ್ರು ಶೇರ್ ಮಾಡಿರೋ ಫೋಟೋ ಈಗ ಗಮನಿಸ್ತಾ ಇದೀವಲ್ಲ, ಅದೇ ಫೋಟೋನ ಶೇರ್ ಮಾಡಿರೋದು. ಆದ್ರೆ ಅದಕ್ಕೆ ಹಾಡೊಂದನ್ನ ಹಾಕಿದ್ದಾರೆ. ಕಾಡಿಗೆ ಸಿಂಹನೇ ರಾಜ ಅನ್ನುವಂತ ಹಾಡನ್ನ ಹಾಕಿರೋದು. ಆ ಹಾಡು ಜೊತೆಗೆ ಅವರು ಶೇರ್ ಮಾಡಿರೋ ಟೈಮಿಂಗ್ಸು, ಅದರ ಜೊತೆಯಲ್ಲಿ ಕೊಡ್ತಾ ಇರುವಂತಹ ಕೌಂಟರು, ಇದೆಲ್ಲವೂ ಕೂಡ ಯಾರಿಗೆ ಅನ್ನೋ ಪ್ರಶ್ನೆ ಸದ್ಯಕ್ಕಂತೂ ಇದೆ. ಆದ್ರೆ ನಿನ್ನೆ ಸುದೀಪ್ ಮಾತಾಡಿದ ನಂತರದಲ್ಲಿ ಈ ಕೌಂಟರ್ ಸುದೀಪ್ ಕಾ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗ ಮೂಡ್ತಾ ಇರೋದು. ಯಾಕಂದ್ರೆ ಅದು ಅವರ ಪ್ರೀವಿಯಸ್ ಪೋಸ್ಟ್, ಈ ಪೋಸ್ಟ್ಗೂ ಮುನ್ನ ಇರುವಂತಹ ಪೋಸ್ಟ್ ವಿಜಯಲಕ್ಷ್ಮಿ ಏನ್ ಮಾತಾಡಿದ್ರು ಅದಕ್ಕೆ ಶಭಾಷ್ ಅನ್ನುವಂತ ರೀತಿಯಲ್ಲಿ ಕಮೆಂಟ್ ಮಾಡಿರೋದು. ಹಾಗಾಗಿ ಇದು ಕೂಡ ಸುದೀಪ್ ಗಾ ಅನ್ನುವಂತ ಪ್ರಶ್ನೆ ಇದೆ. ಇನ್ನು ದರ್ಶನ್ ಪತ್ನಿ ಮಾತಾಡಿದಂತಹ ಸಂದರ್ಭದಲ್ಲಿ ಆ ಮಾತಿಗೆ ಶಭಾಷ್ ಅಂದಿದ್ದಾರೆ ಧನ್ವೀರ್. ಹಾಡಿನ ಮೂಲಕ ನಟ ಸುದೀಪ್ಗೆ ಧನ್ವೀರ್ ಟಾಂಗ್ ಕೊಟ್ಟಿದ್ದಾರೆ. ಈ ದರ್ಶನ್ ಜೊತೆಗಿನ ಫೋಟೋವನ್ನ ಹಂಚಿಕೊಂಡು ಕೌಂಟರ್ ಕೊಟ್ಟಿದ್ದಾರೆ ಧನ್ವೀರ್. ಕಾಡಲ್ಲಿ ಸಿಂಹನೇ ರಾಜ ಹಾಡಿನ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ. ಕಾಡಲ್ಲಿ ಸಾಕಷ್ಟು ಪ್ರಾಣಿಗಳಿರ್ತಾವೆ, ಆದ್ರೆ ಆ ಕಾಡಿಗೆ ಒಂದೇ ಸಿಂಹ ಇರುತ್ತೆ. ವಿಜಯಲಕ್ಷ್ಮಿ ಕೌಂಟರ್ ಕೊಟ್ಟ ಬೆನ್ನಲ್ಲೇ ನಟ ಧನ್ವೀರ್ ಕೂಡ ಈಗ ಸುದೀಪ್ಗೆ ಟಾಂಗ್ ಕೊಟ್ಟಿದ್ದಾರೆ. ಧನ್ವೀರ್ ಒಂದು ಪೋಸ್ಟ್ ಮಾಡಿರೋದು, ಆ ಪೋಸ್ಟ್ ಅಲ್ಲಿ ಒಂದು ಫೋಟೋ, ಆ ಫೋಟೋದಲ್ಲಿ ಒಂದು ಸಾಂಗ್. ಆದ್ರೆ ಆ ಪೋಸ್ಟ್, ಆ ಫೋಟೋ, ಆ ಸಾಂಗ್ ಎಲ್ಲವೂ ಕೂಡ ಯಾರತ್ತ ಬೆರಳು ಮಾಡ್ತಾ ಇದೆ ಅಂತಂದ್ರೆ ಸುದೀಪ್ ಮಾತಾಡಿದಂತಹ ಸಂದರ್ಭದಲ್ಲಿ ನಿನ್ನೆ ಒಂದಷ್ಟು ವಿಚಾರಗಳನ್ನ ಹೇಳಿಕೊಂಡ್ರು. ಆ ನಂತರದಲ್ಲಿ ವಿಜಯಲಕ್ಷ್ಮಿ ಕೌಂಟರ್ ಕೊಟ್ರು, ಅದಕ್ಕೂ ಕೂಡ ಶಭಾಷ್ ಅಂದಿದ್ದಾರೆ ನಟ ಧನ್ವೀರ್. ಅದರ ಜೊತೆಯಲ್ಲಿ ದರ್ಶನ್ ಜೊತೆಗಿನ ಒಂದು ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಆ ಫೋಟೋಗೆ ಕಾಡಿಗೆ ಸಿಂಹನೇ ರಾಜ ಅನ್ನುವಂತ ಸಾಂಗ್ ಅನ್ನ ಹಾಕಿ ಕೌಂಟರ್ ಕೊಟ್ಟಿದ್ದಾರೆ. ನಟ ಸುದೀಪ್ಗೆ ಧನ್ವೀರ್ ಟಾಂಗ್ ಕೊಟ್ಟಿರೋದು, ಅವ್ರು ಶೇರ್ ಮಾಡಿರೋ ಫೋಟೋ ಈಗ ಗಮನಿಸ್ತಾ ಇದೀವಲ್ಲ, ಅದೇ ಫೋಟೋನ ಶೇರ್ ಮಾಡಿರೋದು. ಆದ್ರೆ ಅದಕ್ಕೆ ಹಾಡೊಂದನ್ನ ಹಾಕಿದ್ದಾರೆ. ಕಾಡಿಗೆ ಸಿಂಹನೇ ರಾಜ ಅನ್ನುವಂತ ಹಾಡನ್ನ ಹಾಕಿರೋದು. ಆ ಹಾಡು ಜೊತೆಗೆ ಅವರು ಶೇರ್ ಮಾಡಿರೋ ಟೈಮಿಂಗ್ಸು, ಅದರ ಜೊತೆಯಲ್ಲಿ ಕೊಡ್ತಾ ಇರುವಂತಹ ಕೌಂಟರು, ಇದೆಲ್ಲವೂ ಕೂಡ ಯಾರಿಗೆ ಅನ್ನೋ ಪ್ರಶ್ನೆ ಸದ್ಯಕ್ಕಂತೂ ಇದೆ. ಆದ್ರೆ ನಿನ್ನೆ ಸುದೀಪ್ ಮಾತಾಡಿದ ನಂತರದಲ್ಲಿ ಈ ಕೌಂಟರ್ ಸುದೀಪ್ ಕಾ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗ ಮೂಡ್ತಾ ಇರೋದು. ಯಾಕಂದ್ರೆ ಅದು ಅವರ ಪ್ರೀವಿಯಸ್ ಪೋಸ್ಟ್, ಈ ಪೋಸ್ಟ್ಗೂ ಮುನ್ನ ಇರುವಂತಹ ಪೋಸ್ಟ್ ವಿಜಯಲಕ್ಷ್ಮಿ ಏನ್ ಮಾತಾಡಿದ್ರು ಅದಕ್ಕೆ ಶಭಾಷ್ ಅನ್ನುವಂತ ರೀತಿಯಲ್ಲಿ ಕಮೆಂಟ್ ಮಾಡಿರೋದು. ಹಾಗಾಗಿ ಇದು ಕೂಡ ಸುದೀಪ್ ಗಾ ಅನ್ನುವಂತ ಪ್ರಶ್ನೆ ಇದೆ.